ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 52ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 53ನೇ ಅಧ್ಯಾಯವನ್ನು ಶುರು ಮಾಡೋಣ. ಈ ಅತ್ತೆನ ಕ್ಷಮಿಸಿ, ಅತ್ತೆ ಅಂತ ಕರೆಯಲ್ವಾ ಎಂದರು ಪ್ರಮೀಳಾ. ಪ್ರಮೀಳಾರ ಮಾತಿಗೆ ತೇಜ ಏನೆಂದು ಪ್ರತಿಕ್ರಿಯಿಸಬೇಕು ಅಂತ ತಿಳಿಯದೆ ಮುಖ ನೋಡ್ತಾ ಇದ್ರೆ, ಮಾತಾಡಬೇಕಾಗಿತ್ತು ನಿನ್ನ ಹತ್ರ ಎಂದರು ಪ್ರಮೀಳಾ. ಅವರು ಮಾತನಾಡಬೇಕು ಅಂತ ಅಂತಿರೋ ವಿಷಯ ಯಾವುದು ಅಂತ ತಿಳಿದಿದ್ದ ತೇಜ, ಕಾರ್ ಹತ್ತಿ, ಇಲ್ಬೇಡ ಮಾತಾಡೋದು ಎಂದ. ಊರಿನ ಹೊರಗಡೆ ಇರುವ ಭ್ರಮರಾಂಬ ಅಮ್ಮನವರ ದೇವಸ್ಥಾನದ ಮುಂದಿದ್ದ ಮೈದಾನದಲ್ಲಿ ಕಾರು ನಿಲ್ಲಿಸಿ, ಹೇಳಿ ಈಗ ಎಂದ ತೇಜ. ಕ್ಷಮ್ಸು, ಚುಟುಕಾಗಿ ನೋಡ್ತಿದ್ರು ಪ್ರಮೀಳಾ. ಏನು ಗೊತ್ತಾ, ಇವತ್ತು ಅಜ್ಜಯ್ಯ ಅಜ್ಜಿ ತಾತ ಎಲ್ಲರನ್ನು ನೋಡಿದಾಗ ನನಗೂ ಅವರು ಇದ್ದಿದ್ರೆ ಇವತ್ತು ನಾನು ಕೂಡ ಈ ಮನೆ ಮಗ ಆಗಿರ್ತಿದ್ದೆ ಅಂತ ಅನ್ನಿಸ್ತು. ಬಟ್ ಎಲ್ಲದಕ್ಕಿಂತ ನನಗೆ ನಮ್ಮಮ್ಮ ಮುಖ್ಯ. ಈಗ ನೀವು ಹೇಳಬಹುದು, ಎಲ್ಲ ವಾಪಸ್ ಬಂದಿದ್ದಾರಲ್ಲ, ಏನು ಸಮಸ್ಯೆ ಆಗಲ್ಲ, ಸತ್ಯ ಹೇಳೋಣ ಅಂತ. ಆದರೆ ಒಂದ್ಸಲ ನಮ್ಮಮ್ಮ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ಅಮ್ಮ ಒಂಟಿಯಾಗಿದ್ದರೆ ನೀವು ಹೇಳೋ ಹಾಗೆ ಸತ್ಯ ಹೇಳಬಹುದಾಗಿತ್ತು. ಆದರೆ ಅಮ್ಮ ಸಮಾಜದ ಕಣ್ಣಿಗೆ ಮತ್ತೊಬ್ಬನ ಕೈನಲ್ಲಿ ತಾಳಿ ಕಟ್ಟಿಸ್ಕೊಂಡು ಬೇರೊಬ್ಬನ ಮಡದಿಯಾಗಿ ಬದುಕ್ತವಳು. ಈಗ ಸತ್ಯ ಹೇಳಿದ್ರೆ ಅಮ್ಮನ ಮರ್ಯಾದೆ ಏನಾಗಬೇಡ? ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ. ಆಗಿಲ್ಲದ ಸತ್ಯ ಹೀಗೆ ಹೇಳಿದ್ರೆ ಆಸ್ತಿಗೋಸ್ಕರ ಅಂತ ಅಮ್ಮನ ಬಗ್ಗೆ ಕೇವಲವಾಗಿ ನೋಡ್ತಾರೆ ಜನ. ನಮಗೆ ಯಾವುದ್ರ ಮೇಲೂ ಆಸೆ ಇಲ್ಲ. ನಾನು ಪಾರ್ಥನ ಸ್ನೇಹಿತನಾಗಿರ್ತೀನಿ. ನನಗೆ ಗೊತ್ತು, ನೀವು ಗಿಲ್ಟ್ ಫೀಲ್ ಆಗ್ತಿದ್ದೀರಾ, ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಪರಿಹಾರ ಕೊಡೋಕೆ ನೋಡ್ತಿದ್ದೀರಾ. ಆದರೆ ಅಮ್ಮನ ವಿಷಯದಲ್ಲಿ ಕಾಲ ಮಿಂಚು ಹೋಗಿದೆ. ನಿಮಗೆ ನಿಮ್ಮ ಗಿಲ್ಟ್ ಫೀಲ್ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಈ ವಿಷಯ ಹೊರಗಡೆ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ನಾನೆಲ್ಲೂ ಹೋಗಲ್ಲ, ಪಾರ್ಥನ ಫ್ರೆಂಡ್ ಆಗಿರ್ತೀನಲ್ಲ, ನನಗಷ್ಟು ಸಾಕು ಎಂದ ತೇಜ ಕಣ್ತುಂಬಿಕೊಂಡು. ಎಲ್ಲ ಅರ್ಜುನಣ್ಣನ ಹಾಗೇನೆ ನೀನು ಎಂದು ಪ್ರಮೀಳಾ ಕಣ್ಣೊರೆಸ್ಕೊಂಡು, ಹಾಗಾದರೆ ನೀನನ್ನು ಕ್ಷಮಿಸಲ್ವಾ ಎಂದರು. ಕ್ಷಮಿಸೋಕೆ ನೀವೇನು ತಪ್ಪೇ ಮಾಡಿಲ್ವಲ್ಲ. ಅಪಾರ್ಥ ಆಗಿ ಎಲ್ಲರೂ ನಿಮ್ಮನ್ನು ಅಪರಾಧಿಗಳನ್ನಾಗಿ ನೋಡಿದ್ರು. ಇಷ್ಟು ವರ್ಷ ತಪ್ಪೇ ಮಾಡದೆ ಅಪರಾಧಿ ಪಟ್ಟ ಹೊತ್ಕೊಂಡಿದ್ರಲ್ವಾ, ಸಾಲ್ದ? ಆಗಿದ್ದೆಲ್ಲ ಆ ಸಿಂಹಾಚಲನಿಂದ ಬಿಡಿ ಎಂದ ತೇಜ. ಇಲ್ಲ, ನೀನು ಕ್ಷಮಿಸಲ್ಲ, ನಿನ್ನ ಮನಸ್ಸಿನಲ್ಲಿ ಇನ್ನೂ ನನ್ನ ಮೇಲೆ ಕೋಪ ಇದೆ ಎಂದರು ಪ್ರಮೀಳಾ. ಹೋ, ಅತ್ತೆ ಅಂತ ಕರೀಲಿಲ್ಲ ಅಂತ ಹಾಗೆ ಹೇಳ್ತಾ ಇದ್ದೀರಾ? ಆಯಿತು, ನೀವೊಬ್ಬರೇ ಇದ್ದಾಗ ಅತ್ತೆ ಅಂತಾನೆ ಕರಿತೀನಿ, ಆಯ್ತಾ? ಈಗ ಸಂತೋಷನಾ ಅಂತ ತೇಜ ಕೇಳ್ದ. ಇಲ್ಲ, ಎಲ್ಲರ ಹೆದರನ್ನೂ ಕರಿಬೇಕು, ಹಾಗೆ ಮಾಡ್ತೀನಿ, ಒಪ್ಕೋತೀಯಾ ಎಂದರು ಕೋರಿಕೆಯ ಧ್ವನಿಯಲ್ಲಿ. ಅಂದರೆ? ಪ್ರಮೀಳರ ಮಾತು ಅರ್ಥವಾಗದೆ ಮುಖ ನೋಡಿದ್ದ ತೇಜ. ಅಂದರೆ ಈ ಅತ್ತೆ ಮಗಳನ್ನು ಮದುವೆ ಆಗ್ತೀಯಾ? ನಿನ್ಗೊತ್ತು, ಮೊದಲಿಂದ ಸ್ವರ್ಣ ಪಾರ್ಥಂಗೆ ಅಂದ್ಕೊಂಡು ಇದ್ದೆ. ಅದರಲ್ಲಿ ನನ್ನ ಸ್ವಾರ್ಥನೂ ಇತ್ತು. ಮಾಡಿದ್ದು ಸಿಂಹಾಚಲನೆ ಆದರೂ ನನ್ನಿಂದಾದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂದ್ಕೋ, ಏನಾದರೂ ಅಂದ್ಕೋ, ಯುವರ್ ವಿಶ್. ಸ್ವರ್ಣನ್ನ ಮದುವೆ ಆಗೋ ಮೂಲಕ ನೀನು ಆ ಮನೆಗೆ ಸೇರ್ಕೋಬೇಕು ಅನ್ನೋದು ನನ್ನ ಆಸೆ. ಜಯಶೀಲ ಬಗ್ಗೆ ವಿಷಯ ಹೊರಗಡೆ ಬರಬಾರ್ದು. ಆಯಿತು, ಅವಳ ಆ್ಯಂಗಲಿಂದ ಥಿಂಕ್ ಮಾಡಿದ್ರೆ ನೀನು ಹೇಳೋದು ಸರಿ ಇದೆ. ಆದರೆ ಈ ರೀತಿ ಆದರೂ ನೀನು ನನಗೊಂದು ಅವಕಾಶ ಮಾಡಿಕೊಡು ಎಂದರು ಪ್ರಮೀಳಾ. ತೇಜನಿಗೆ ಏನು ಹೇಳಬೇಕು ಅನ್ನೋದು ತಿಳಿಲಿಲ್ಲ. ಪ್ರಮೀಳರ ಮನಸ್ಸಿನ ಉದ್ದೇಶ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಅಮ್ಮನ ಹತ್ರ ಮಾತಾಡಬೇಕು, ಏನಂತಾಳೋ, ಅಜ್ಜಯ್ಯ ಬಂದಿದ್ದಾರೆ ಅಂದರೆ ಖಂಡಿತ ಒಪ್ಕೋತಾಳೆ ಎಂದುಕೊಂಡು, ಸ್ವರ್ಣ ಒಪ್ಪಿದ್ರೆ ನಂದೇನೂ ಅಭ್ಯಂತರ ಇಲ್ಲ ಎಂದ ತೇಜ. ಹೋಗೋಣ್ವಾ ಎಂದವನು ಪ್ರಮೀಳಾರನ್ನ ಮನೆಗೆ ಡ್ರಾಪ್ ಮಾಡಿ ತನ್ನ ಮಾವನ ಮನೆಗೆ ಬಂದ. ಪಿಕ್ನಿಕ್ ಹೋಗಿ ಸಂಜೆ ಒಳಗಡೆ ಬರ್ತೀನಿ ಅಂದವನು, ಏನೋ ಇಷ್ಟು ಲೇಟಾಗಿ ಬರ್ತಿದೀಯಾ ಎಂದರು ಜಯಶೀಲ ಮಗ ಬರೋವರೆಗೂ ಕಾದಿದ್ದವರು. ಬಾ, ನಿನ್ನ ಹತ್ರ ಮುಖ್ಯವಾದ ವಿಷಯ ಹೇಳಬೇಕು ಎಂದು ರೂಮಿಗೆ ಕರೆದುಕೊಂಡು ಹೋಗಿ ಬೆಳಿಗ್ಗೆ ಹೋದಾಗ್ನಿಂದ ಇಲ್ಲಿವರೆಗೂ ಏನೆಲ್ಲ ನಡೀತೋ ಎಲ್ಲವನ್ನ ವಿವರವಾಗಿ ಹೇಳಿದ್ದ ತೇಜ. ಎಲ್ಲರಂತೆಯೇ ಜಯಶೀಲರಿಗೂ ಕೂಡ ನಂಬಿಕೆಯೇ ಬರಲಿಲ್ಲ. ತೇಜ, ನಿಜ ಅವರೇನಾ ಅಥವಾ ಯಾರಾದರೂ ವೇಷ ಮರೆಸ್ಕೊಂಡು ಬಂದಿದ್ದಾರಾ ಎಂದರು ನಂಬಿಕೆ ಬಾರದೆ. ಇಲ್ಲ ಅಮ್ಮ, ಅವರೇ. ನಿನಗಲ್ಲ, ಯಾರಿಗೂ ನಂಬೋಕ್ಕಾಗಲಿಲ್ಲ. ಆ ಮನೇಲಿ ಈಗಲೂ ಯಾರಿಗೂ ಇದೆಲ್ಲ ಕನಸ ನನ್ಸ ಅನ್ನೋ ರೀತಿಯೇ ಇದ್ದಾರೆ ಎಂದ ತೇಜ. ಹೇಗೋ ಬಿಡು, ಇವರಾದರೂ ಬಂದ್ರಲ್ಲ ಸದ್ಯ ಎಂದರು ಜಯಶೀಲ. ಅಮ್ಮ, ನಿನ್ನ ವಿಷಯದಲ್ಲೂ ಕೂಡ ಪ್ರಮೀಳಾ ಅವರದ್ದು ತಪ್ಪಿಲ್ಲ. ಎಲ್ಲ ಆ ಮಾಂತ್ರಿಕ ಸಿಂಹಾಚಲನದ್ದು.
ಅವ್ರು ಮಾಡಿದ ಒಂದೇ ಒಂದು ತಪ್ಪು ಅಂದರೆ ಸಿಂಹಾಚಲನೆಯಿಂದ ಮೋಸ ಹೋಗಿದ್ದು. ಎಂಥವರಿಗೂ ಆ ವಯಸ್ಸಿನಲ್ಲಿ ಮಗು ಆದರೆ ಹಾಗನ್ಸೋದು ಸಹಜ ಅಲ್ವಾ? ಅಜ್ಜಯ್ಯ ಇನ್ನೂ ಹೇಳೋದಿದೆ, ಬೆಳಗ್ಗೆ ಮಾತಾಡ್ತಾರೆ ಎಂದ ತೇಜ. ನಿನ್ನ ಯಾರು ಅಂತ ಕೇಳಿಲ್ವಾ ಅಜ್ಜಯ್ಯ ಎಂದರು ಜಯಶೀಲ. ಕೇಳಿದ್ರು, ಪಾರ್ಥನೆ ಪರಿಚಯ ಮಾಡಿಕೊಟ್ಟ, ಹೊರಗಿನವನು ಅಂತ ಭೇದ ಮಾಡಲಿಲ್ಲ ಎಂದು ಪ್ರಮೀಳಾ ಹೇಳಿದ ಮಾತುಗಳನ್ನು ಹೇಳಿದ್ದ. ಅರ್ಜುನ ಯಾವಾಗಲೂ ಹೇಳೋರು, ಪ್ರಮೀ ನಾನು ನೀನು ಬೀಗರಾಗೋಣ ಕಣೆ ಅಂತ. ಅದನ್ನು ನೆನ್ಪು ಮಾಡ್ಕೊಂಡು ಕೇಳಿದಾಳೆ. ಅಮ್ಮನವರ ಚಿತ್ತ ನಿನ್ನ ಈ ರೂಪದಲ್ಲಿ ಆ ಮನೆಗೆ ಸೇರಿಸ್ಬೇಕು ಅಂತ ಇದ್ರೆ ಆಗಲಿ ಬಿಡು ಎಂದರು ಜಯಶೀಲ. ಮಲ್ಕೋ ಅಮ್ಮ, ನನಗೂ ಬೆಳಗ್ಗೆಯಿಂದ ತುಂಬ ಸುಸ್ತಾಗಿದೆ, ಮಲ್ಕೋತೀನಿ ಅಂತ ಅಂದವನು ಅಮ್ಮನ ಪಕ್ಕದಲ್ಲಿಯೇ ಮಲಗಿ, ಅಮ್ಮ, ಪಾರ್ಥನ್ನ ಅವನ ಅಪ್ಪ ಅಮ್ಮನ ನೋಡಿದಾಗ ಆಡಿದ್ ನೋಡಬೇಕಾಗಿತ್ತು. ಪಾಪ ಅಮ್ಮ, ತಂದೆ ತಾಯಿ ಮುಖಾನೇ ನೋಡದೆ ಬೆಳೆದವನು. ಫಸ್ಟ್ ಟೈಮ್ ನೋಡಿದ್ನಲ್ಲ, ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನ ಸ್ಥಿತಿ ನೋಡಿ ನನಗಯ್ಯೋ ಅನ್ನಿಸ್ತು ಎಂದ ತೇಜ. ಹಾಗೆ ಕಂದ, ಬಡತನ ಕಷ್ಟ ಏನೇ ಇರಲಿ, ಹೆತ್ತವರ ಆಶ್ರಯದಲ್ಲಿ ಮಕ್ಕಳು ಬೆಳಿಬೇಕು. ಅವನ ಹಣೆ ಬರಹ ನೋಡು. ಭಾಗೀರಥಮ್ಮ ಆ ವಯಸ್ಸಿನಲ್ಲಿ ಜನ್ಮ ಕೊಟ್ಟರು. ರಾಜಕುಮಾರನ ಹಾಗೆ ಬೆಳಿಬೇಕಾಗಿದ್ದವನು ಹೇಗೆ ಬೆಳೆದ ಅಂತ ಎಲ್ಲ ಹಣೆ ಬರಹ. ಸದ್ಯ ಇವಾಗಲಾದರೂ ಅವನ ಕಷ್ಟಗಳಿಗೆಲ್ಲ ಮುಕ್ತಿ ಸಿಕ್ತಲ್ಲ, ಅದೇ ಸಂತೋಷ ಎಂದರು ಜಯಶೀಲ. ಹೌದಮ್ಮ, ನಾನು ಹಣದಲ್ಲಿ ಬಡವ ಆದರೂ ಬೆಲೆ ಕಟ್ಟಲಾಗದ ನೀನಿದ್ದೀಯ. ಆದರೆ ಪಾರ್ಥಂಗೆ ಕಳೆದು ಹೋಗಿರೋ ಆ ಬಾಲ್ಯ ವಯಸ್ಸು ಮರಳಿ ಬರುತ್ತಾ? ಎಷ್ಟು ಕೋಟಿ ಕೊಟ್ಟರೂ ಬರಲ್ಲ. ಅಮ್ಮನ ಕೈ ತುತ್ತು ಸಿಗಲಿಲ್ಲ, ಅಪ್ಪ ಕೈ ಹಿಡಿದು ಬೆಳೆಸಲಿಲ್ಲ. ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಿದ್ದ ಎಂದ ತೇಜ. ಅಮ್ಮ ಮಗ ಇಬ್ಬರು ಮಾತನಾಡುತ್ತಲೇ ನಿದ್ರೆಗೆ ಜಾರಿದ್ರು. ಪಾರ್ಥ ಸ್ವರ್ಣ ಇಬ್ಬರು ಭಾಗೀರಥಮ್ಮನವರ ಮಡಿಲಲ್ಲಿ ಮಲಗಿದ್ರೆ ಗಾಯನ ಪಕ್ಕದಲ್ಲೇ ಮಲಗಿದ್ಲು. ಪಾರ್ಥ ಅಚಾನಕ್ಕಾಗಿ ತನ್ನ ಹೆತ್ತವರು ಯಾರೆಂದು ತಿಳಿದುಕೊಳ್ಳಬೇಕೆಂದು ಅನಿಸಿದ್ರಿಂದ ಬ್ರಹ್ಮಗಿರಿ ತಲುಪೋವರೆಗೂ ಗಾಯನ ತನ್ನ ಮದುವೆ ಹೇಗಾಯ್ತು ಅನ್ನೋದನ್ನ ಚಾಚೂ ತಪ್ಪದೆ ತನ್ನ ತಾಯಿಯ ಬಳಿ ಹೇಳ್ಕೊಳ್ತಾ ಇದ್ದ. ಪಾರ್ಥ ಅವರೇ, ಅತ್ತೆಗೂ ಆಯಾಸ ಆಗಿರುತ್ತೆ. ಏನು ರಾತ್ರಿಯೆಲ್ಲ ಹೀಗೆ ಕೂತೇ ಇರಬೇಕಾ ನೀವು? ಅವ್ರು ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಮಾತಾಡಿ ಎಂದಳು ಗಾಯನ. ಮಗ ತಾಯಿಗೆ ಯಾವ ವಯಸ್ಸಿನಲ್ಲೂ ಭಾರ ಅಲ್ಲ ಎಂದರು ಭಾಗೀರಥಮ್ಮ. ಇಲ್ಲ ಅಜ್ಜಿ, ಗಾಯು ಹೇಳ್ತಾ ಇರೋದು ಸರಿ ಇದೆ, ಮಲ್ಕೊಳ್ಳಿ ನೀವು ಎಂದಳು ಸ್ವರ್ಣ ಕೂಡ. ಪಾರ್ಥ ತನ್ನ ತಾಯಿಯನ್ನು ತಬ್ಬಿ ಮಗುವಿನಂತೆ ಮಲಗಿದ. ಎಷ್ಟೋ ವರ್ಷಗಳ ನಂತರ ಅವನಿಗೆ ತಾಯಿಯ ಮಡಿಲನ್ನ ಕರುಣಿಸಿದ್ದರು ಅಮ್ಮನವರು. ತೇಜನೊಂದಿಗೆ ಮಾತನಾಡಿಕೊಂಡು ನಿರ್ಧಾರಕ್ಕೆ ಬಂದಿದ್ದರು ಪ್ರಮೀಳಾ. ಮನೆಯಲ್ಲಿ ಮಾತನಾಡಿ ಎಲ್ಲರ ಒಪ್ಪಿಗೆ ಪಡೆಯೋದೊಂದು ಬಾಕಿ ಇತ್ತು. ಮರುದಿನದ ಮುಂಜಾನೆಯ ಸೂರ್ಯ ಎಂದಿಗಿಂತ ಹೆಚ್ಚು ಹುಮ್ಮಸ್ಸಿನಿಂದ ಉದಯಿಸಿ ಬಂದಿದ್ದ. ಶ್ಯಾಮಸುಂದರ ಆಚಾರ್ಯರು, ಶ್ರೀಕಂಠಾಚಾರ್ಯರು ಭಾಗೀರಥಮ್ಮ ಮರಣಿಸಿಲ್ಲ, ಮರಳಿ ಬಂದಿದ್ದಾರೆ ಅಂತ ತಿಳಿದು ಬ್ರಹ್ಮಗಿರಿ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಸುತ್ತಲಿನ ಗ್ರಾಮಸ್ಥರು ಅವರನ್ನ ಕಾಣೋದಿಕ್ಕೆ ಅಂತ ಬಂದಿದ್ರು. ವಿಷಯ ತಿಳಿದ ದಾಮೋದರ, ಸುಲೋಚನ, ಸರ್ವಮ್ಮ ಕೂಡ ಬಂದಿದ್ರು. ಆಚಾರ್ಯರಿಬ್ಬರು ಮನೆಯ ಹೊರಗಿನ ಜಗುಲಿ ಮೇಲೆ ನಿಂತು ಎಲ್ಲರಿಗೂ ಕೈ ಮುಗಿದು, ವಂಶಕ್ಕಿದ್ದ ದೋಷ ಪರಿಹಾರಕ್ಕೋಸ್ಕರ ಇಷ್ಟು ವರ್ಷ ದೇಶಾದ್ಯಂತ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿದ್ದು ದರ್ಶನ ಸೇವೆ ಮಾಡ್ಕೊಂಡು ಬಂದ್ವು. ಇನ್ಮುಂದೆ ನಾವು ನಿಮ್ಮೆಲ್ಲರ ಜೊತೆ ಮೊದಲಿನ ಹಾಗೆ ಇರ್ತೀವಿ ಎಂದರು. ನೀವು ವಾಪಸ್ ಬಂದ್ರಲ್ಲ ಆಚಾರ್ಯರೇ, ನಮಗಷ್ಟು ಸಾಕು. ಇಷ್ಟು ವರ್ಷ ಊರಿಗೆ ಗ್ರಹಣ ಬಡ್ದಂಗಾಗಿತ್ತು. ಆ ಸಿಂಹಾಚಲ ಒಳಗೊಳಗೆ ನಮ್ಮನ್ನ ಹುರಿದು ಮುಕ್ಕಿದ್ದ. ಆಸ್ಪತ್ರೆಗಳಿಗೆ ಹಣ ಸುರಿದು ಸಾಕಾಗಿ ಹೋಗಿದ್ದೀವಿ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಸಿಂಹಾಚಲ ದುಷ್ಟಶಕ್ತಿಯ ನಾಶ ಆಚಾರ್ಯರ ಕುಟುಂಬದ ಕುಡಿಯಿಂದ ಆಗತ್ತೆ ಅಂತ ಅಮ್ಮನವರು ಹೇಳಿದ್ರು. ಅದರಂತೆ ನನ್ನ ಮಗ ಪಾರ್ಥ ಸಿಂಹಾಚಲನ ಮಂತ್ರಶಕ್ತಿನ ನಾಶ ಮಾಡಿದ್ದಾನೆ. ಇನ್ಮುಂದೆ ನೀವ್ಯಾರೂ ಅವನಿಗೆ ಹೆದರೋ ಅವಶ್ಯಕತೆ ಇಲ್ಲ. ಅವನು ಕೂಡ ಸಾಮಾನ್ಯ ಮನುಷ್ಯ ಅಷ್ಟೇ ಎಂದರು ಶ್ರೀಕಂಠ ಆಚಾರ್ಯರು. ಹಾಗೆ ಅಮ್ಮನವರ ಅದ್ಧೂರಿ ರಥೋತ್ಸವನ ಬರೋ ತದಿಕೆ ದಿನ ಮಾಡೋಣ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಎಂದರು ಶ್ಯಾಮಸುಂದರ ಆಚಾರ್ಯರು. ಆಚಾರ್ಯ ಹೇಳಿದ್ದು ಗ್ರಾಮದ ಮುಖ್ಯಸ್ಥರಿಗೆ ಅರ್ಥವಾಗಿ ಜಯ ಘೋಷವನ್ನು ಕೂಗಿದ್ರು. ನಂತರ ಎಲ್ಲರೂ ಸರತಿ ಸಾಲಿನಲ್ಲಿ ಬಂದು ಶ್ಯಾಮಸುಂದರ ಆಚಾರ್ಯರ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡು ಹೋದ್ರು. ಅಜ್ಜಯ್ಯ ಅಪ್ಪಯ್ಯನ ಮೇಲೆ ಊರವರು ಇಟ್ಟಿರುವ ಅಪಾರ ಗೌರವವನ್ನು ನೋಡಿ ಪಾರ್ಥನಿಗೆ ಮಾತು ಮೂಕವಾಗಿತ್ತು. ಒಳಗೆ ಅಡುಗೆ ಮನೆಯಲ್ಲಿ ಭಾಗೀರಥಮ್ಮ ಗಾಯನಾಗೆ ಮನೆಯ ಹಿರಿಯರ ಊಟೋಪಚಾರ ವ್ಯವಸ್ಥೆ ಹೇಗಿರಬೇಕು ಅಂತ ತಿಳಿಸಿ ಹೇಳ್ತಾ ಗರ್ಭಿಣಿ ಸೊಸೆಗೆ ಆರೋಗ್ಯಕರವಾದ ಅಡುಗೆಯನ್ನ ಶೋಭಾ ಕೈನಲ್ಲಿ ಹೇಳಿ ಮಾಡಿಸ್ತಾ ಇದ್ರು. ಎಲ್ಲರೂ ಹೋದ ಬಳಿಕ ಮನೆಯೊಳಗೆ ಬಂದ ಆಚಾರ್ಯರಿಬ್ಬರು ಮನೆ ಸದಸ್ಯರನ್ನೆಲ್ಲ ಕರೆದ್ರು. ನಡುಮನೆಗೆ ಎಲ್ಲರೂ ಬರುತ್ತಲೇ, ನಿಮ್ಮೆಲ್ರಿಗೂ ನಾವು ಬದುಕಿ ಬಂದದ್ದು ಸಂತೋಷ ಎಷ್ಟಾಗಿದ್ಯೋ ಆಶ್ಚರ್ಯನೂ ಆಗಿದೆ ಅಲ್ವಾ ಎಂದರು.
ನಾವು ಹಿರಿಯವರಾಗಿ ಪ್ರಮೀಳಾ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅವಳು ಅಂದ್ಕೊಳ್ಳೋಣ. ಆದರೆ ಅದಕ್ಕೂ ಮೀರಿದ ಕಾರಣ ಇತ್ತು ಅನ್ನೋದು ನಿಮಗೆ ಗೊತ್ತಾಗಿದೆ. ಸಿಂಹಾಚಲ ನಮ್ಮನ್ನು ನಾಶ ಮಾಡೋಕ್ಕೆ ಪ್ರಮೀಳನ್ನು ಬಳಸ್ಕೊಂಡ. ಅವನು ಅಂದ್ಕೊಂಡಿದ್ದ ಮನೆ ಸದಸ್ಯರ, ಆದರೆ ಅವನಿಗೆ ಗೊತ್ತಾಗದ ಸತ್ಯ ಒಂದಿತ್ತು. ಅವನು ಕೊಟ್ಟ ವಿಷ ಸಂಪೂರ್ಣ ಒಂದು ಮಂಡಲ ಸೇವಿಸಿದರೆ ಮಾತ್ರ ನಮ್ಮ ಮೇಲೆ ಅದು ಪರಿಣಾಮ ಬೀರ್ತಾ ಇದ್ದಿದ್ದು. ಆದರೆ ಅಮ್ಮನವರ ಆಶೀರ್ವಾದ ನಮಗೆ ಮೊದಲೇ ಇದೆಲ್ಲ ತಿಳಿಯಿತು. ನಾವು ಅದನ್ನು ಸೇವಿಸಲಿಲ್ಲ. ವಿಷಯ ಗೊತ್ತಾಗಿತ್ತಲ್ಲ, ನೀವು ಸೇವಿಸಿರಲಿಲ್ಲ, ಮತ್ತ್ಯಾಕೆ ವನವಾಸ ಅಂತ ನಮಗೆ ಅನ್ನಿಸ್ಬಹುದು. ಅರ್ಜುನ ಸತ್ತ ಮೇಲೆ ಮತ್ತೊಂದು ಗಂಡು ಸಂತಾನಕ್ಕೆ ನಾನು ಅಮ್ಮನವರನ್ನು ಪರಿಪರಿಯಾಗಿ ಬೇಡಿದ ಫಲ ಪಾರ್ಥ ಹುಟ್ಟಿದ. ಆದರೆ ಅವನು ಹುಟ್ಟಿದ ಗಳಿಗೆ ನಕ್ಷತ್ರ ಸರಿ ಇರಲಿಲ್ಲ. ಶತ್ರುಬಾಧೆ, ಮರಣಗಂಡಾಂತರ ಇತ್ತು ಮನೆ ಸದಸ್ಯರಿಗೆ. ಅದಕ್ಕೋಸ್ಕರನೇ ಅವಸರದಲ್ಲಿ ಪ್ರಮೀಳಾ ಮದುವೆ ಮಾಡಿದ್ದು. ಆಗ ಪ್ರಮೀಳಾ ನಾರಾಯಣನ ಕುಟುಂಬಕ್ಕೆ ಸೇರಿ ಗಂಡಾಂತರದಿಂದ ಪಾರಾದ್ಲು. 25 ವರ್ಷ ಒಬ್ರನ್ನೊಬ್ರು ಮುಖ ನೋಡೋ ಹಾಗಿಲ್ಲ. ತಾವ್ಯಾರು ಅನ್ನೋದೇ ತಿಳಿದಂಗೆ ವನವಾಸ ಬರಬೇಕಿತ್ತು ಪಾರ್ಥ. ಕಣ್ಕಟ್ಟು ಅಂತ ಮಾಡ್ತಾರೆ ಮಂತ್ರವಾದಿಗಳು. ಸಿಂಹಾಚಲ ಮಹಾನ್ ಮಾಂತ್ರಿಕರ ಜೊತೆ ಸೇರಿ ಅಮ್ಮನವರನ್ನ ದಿಗ್ಬಂಧನ ಮಾಡಿದ್ದ. ಈ ಎಲ್ಲ ಕಾರಣಗಳಿಂದಾನೆ ನಾವು ಪ್ರಮೀಳಾ, ನಾರಾಯಣ ನಿಮಗೂ ಕೂಡ ಸತ್ಯ ಹೇಳದೆ ಎಲ್ಲ ಮರೆಮಾಚಬೇಕಾಗಿ ಬಂತು ಎಂದು ಶ್ಯಾಮಸುಂದರ ಆಚಾರ್ಯರು ಪೂರ್ತಿ ವಿವರವಾಗಿ ಹೇಳಿ, ಈಗ ಯಾವ ಆತಂಕನೂ ಇಲ್ಲ ಪಾರ್ಥ. ಬರೋ ತದಿಗೆ ದಿನ ಅಮ್ಮನವರ ರಥೋತ್ಸವಕ್ಕೆ ಅವರ ನೆಲಮಾಳಿಗೆಯಲ್ಲಿ ಇರೋ ನಿಧಿ ಮಾಳಿಗೆ ಪ್ರವೇಶ ಮಾಡೋಕ್ಕೆ ನೀನು ತಯಾರಾಗಬೇಕು. ಶ್ರೀಕಂಠನ ನಂತರ ನೀನೇ ಆ ನೆಲಮಾಳಿಗೆಗೆ ಹೋಗೋಕೆ ಸಾಧ್ಯ ಆಗೋದು. ದೀಕ್ಷೆ ಆಗಬೇಕು. ತದಿಗೆಗಿಂತ ಮುಂಚೆ 3 ದಿನ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತೆ. ಸಿದ್ಧ ಆಗು. ನಾಣಿ, ನಿನ್ನ ಯಜಮಾನ್ರ ಜೊತೆ ದೀಕ್ಷೆಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡು, ಆಯ್ತಾ ಎಂದರು ಶ್ಯಾಮಸುಂದರ ಆಚಾರ್ಯರು. ಆಯಿತು ಅಜ್ಜಯ್ಯ ಎಂದರು ಪಾರ್ಥ, ನಾರಾಯಣ ಇಬ್ಬರು. ಅಜ್ಜಯ್ಯ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಇದೇ ಸರಿಯಾದ ಸಮಯ ಎಂದರು ಪ್ರಮೀಳಾ. ಹೇಳು ಎಂದರು ಶ್ಯಾಮಸುಂದರ ಆಚಾರ್ಯರು ಗತ್ತಿನಿಂದ. ಅಜ್ಜಯ್ಯ, ಪಾರ್ಥನ ಮದುವೆ ಅಂತೂ ಆತುರದಲ್ಲಿ ಆಗೋಯ್ತು. ಈಗ ನೀವೆಲ್ಲ ಮತ್ತೆ ವಾಪಸ್ ಬಂದಿದ್ದೀರಾ. ಎಲ್ಲ ಚೆನ್ನಾಗಿರುವಾಗಲೇ ಸ್ವರ್ಣನ್ ಮದುವೆ ಮಾಡೋಣ ಅಂತ ಎಂದರು ಪ್ರಮೀಳಾ. ತಮ್ಮ ಊರುಗೋಲಿನ ಬೆಳ್ಳಿ ಹಿಡಿ ಮೇಲೆ ಬೆರಳುಗಳಿಂದ ತಾಳ ಹಾಕ್ತಾ, ಹೌದು, ಪಾರ್ಥನ ಮದುವೆ ಅಂತೂ ನಾವು ನೋಡೋಕ್ಕಾಗಲಿಲ್ಲ. ಭಾಗೀರಥಮ್ಮ ಸೊಸೆ ಸೀಮಂತ ಮಾಡೋ ಯೋಚನೆ ಇಲ್ವೇನು? ಮುಂದೆ ಪಾರ್ಥನ ಮಗು ನಾಮಕರಣ ಆದರೂ ಮಾಡಿ ತಲೆ ಮೇಲೆ 4 ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋಣ. ಹುಡುಗಿ ಅಪ್ಪ ಆಗಿ, ನಾಣಿ ಏನಂತೀಯಾ? ಸ್ವರ್ಣ ಏನಂತೀಯ ಮೊಮ್ಮಗಳೇ, ಓದ್ತಾ ಇರೋಳು ಎಂದರು ಶ್ಯಾಮಸುಂದರ ಆಚಾರ್ಯರು. ನೀವು ಹೇಳಿದಾಗಲೇ ಆಗ್ಲೇ ಅಜ್ಜಯ್ಯ ಎಂದು ನಾರಾಯಣ ಪೂರ್ತಿ ಹೊಣೆಯನ್ನ ಅವರ ಮೇಲೆ ಹಾಕಿದ್ರು. ನಾನು ನನ್ನ ಜೀವನ ಸ್ವತಂತ್ರ ಸಾಧನೆ ವಿದೇಶದ ಕನಸು ಕಂಡಿದ್ದ ಸ್ವರ್ಣ ಕೂಡ ಶ್ಯಾಮಸುಂದರ ಆಚಾರ್ಯರ ಎದುರು ಮಾತನಾಡಲು ತೋಚದೆ ಗಾಯನಾಳ ಮುಖ ನೋಡಿದ್ಲು. ಆಚಾರ್ಯರು ಪ್ರಮೀಳಾ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿ, ಮನಸ್ಸಿನಲ್ಲಿ ಯಾವುದಾದ್ರೂ ವರ ಇದಾನಾ ಅಂತ ಕೇಳಿದ್ರು. ಹೌದು ಅಜ್ಜಯ್ಯ, ಎಲ್ಲೋ ಗೊತ್ತಿಲ್ಲದ ದೂರಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ಕಣ್ಣೆದಿರೋನ್ಗೆ ಕೊಡಬೇಕು ಅಂತ. ನೀವು ನನ್ನ ವಿಷಯದಲ್ಲಿ ಕೂಡ ಹೀಗೆ ಅಲ್ವಾ ಯೋಚನೆ ಮಾಡಿದ್ದು ಎಂದರು ಪ್ರಮೀಳಾ. ಪ್ರಮಿ, ಸುತ್ತಿ ಬಳಸಿ ಮಾತಾಡೋದು ಯಾಕೆ? ನಿನ್ನ ಮಗಳ ಮದುವೆ ವಿಷಯದಲ್ಲಿ ನಿಂಗೆ ಸಂಪೂರ್ಣ ಹಕ್ಕಿದೆ. ಹೇಳು, ಯಾರ ಹುಡುಗ ಎಂದರು ಶ್ರೀಕಂಠಾಚಾರ್ಯರು. ಪಾರ್ಥನ ಗೆಳೆಯ ತೇಜ ಅಪ್ಪಯ್ಯ ಎಂದು ಪ್ರಮೀಳಾ ಎಲ್ಲರ ಮುಖವನ್ನ ನೋಡಿದ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.